ನಿತ್ಕೊಳ್ರಿ ರೀ ರಾಮೋರೆ, ನಿತ್ಕೊಳ್ರಿ. ಎಲ್ಲಿಗ್ರಿ ಓಡ್ತೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಂಗೆ ನಿಂತ್ಕೊಂಡು ಮಾತಾಡಿ ಕೇಳಿಸ್ಕೊತೀನಿ ರೀ. ಮನೇಲಿ ಅಷ್ಟೊಂದು ಕಬ್ಬಿದೆ, ಅದಕ್ಕೆ ನೋಡಿ. ಈಗಲೇ ಹೇಳ್ತೀನಿ, ಇನ್ನೂ 2 ಗಾಡಿ ಕಬ್ಬೇಕಾ ಕೇಳಿ ಕಳಿಸ್ಬಿಡ್ತೀನಿ. ಆದರೆ ಸರಾಗಿರಲ್ಲ, ವಾಪಸ್ ಕೇಳಬೇಡಿ. ಹೇಳಿ, ಇನ್ನೊಂದು ಗಾಡಿ ಹೆಚ್ಚಿಗೆ ಬೇಕಾ? ಈಗಲೇ ಮನೇನ ಕಬ್ಬಿನ ಗದ್ದೆನ ಅನ್ನೋ ಹಾಗಾಗಿದೆ. ಇನ್ನೂ ಒಂದು ಗಾಡಿ ಕಬ್ಬು ತಂದು ಹಾಕಿದ್ರೆ ನಮ್ಮ ಊರ್ದು ಕಬ್ಬಿನ ಮಧ್ಯೆ ಸಮಾಧಿಯಾಗಿ ಹೋಗುತ್ತೆ ಅಷ್ಟೇ. ನೋಡ್ರಿ ಈ ಕಡೆ. ಹಾಂ ಕೇಳಿಸ್ಕೊತಿದ್ದೀನಿ, ಮುಂದಕ್ಕೆ ಕೇಳಿ. ನಾನೇನು ಕತೆ ಹೇಳ್ತಾ ಇದ್ದೀನಾ? ನೋಡ್ರಿ ಇಲ್ಲಿ, ನೀವು ಮಾಡಿರೋ ಕೆಲಸಕ್ಕೆ ನಾವು ಅಕ್ಕಪಕ್ಕದ ಮನೆಯವ್ರಿಗೆ ಮುಖ ತೋರ್ಸಕ್ಕಾಗ್ತಾ ಇಲ್ಲ. ಇಷ್ಟು ಕಬ್ಬ ಅಂತ ಬಾಯಿ ಬಿಡ್ತಾ ಇದ್ದಾರೆ. ರಾಮನ್ ಗದ್ದೆ ಕಬ್ಬು ಅಂದ್ರೆ ಸುಮ್ಕೆಯಾ? ಚಿಕ್ಕ ಐಕ್ಲಿಂದ ಹಣ್ಣು ಮುದುಕ್ರವರೆಗೂ ಬಾಯಿ ಊರ್ತದೆ. ಹಾಗಂತ ಇರೋ 3 ಜನಕ್ಕೆ 3 ಸಂಕ್ರಾಂತಿಗಾಗೋಷ್ಟು ಕಪ್ ತಂದು ಕೊಟ್ರೆ ಹೇಗೆ? ಪ್ಲೀಸ್ ಎಲ್ಲ ವಾಪಸ್ ತಗೊಂಡು ಹೋಗಿ. ದೊಡ್ಡ ಮನೆಯವರು ಕೊಟ್ಟಿದ್ನ ವಾಪಸ್ ತಗೊಳಕ್ಕಿಲ್ಲ. ಒಂದು ಕಿತ ಕೊಟ್ಟಿದ್ದೆಯಾ? ನಿಮಗೆ ಯಾಕೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ? ಅನು, ನೀನಾದರೂ ಸ್ವಲ್ಪ ಹೇಳೆ. ನೀವಾದರೂ ಸ್ವಲ್ಪ ಅರ್ಥ ಮಾಡಿಸಿ. ರಾಮಣ್ಣ, ಅವ್ರು ಹೇಳ್ತಿಯದು ಸರಿಯಾಗೇ ಐತೆ. ಆಟೋನ್ಕ ಬಿಡ್ಕೊಳಕ್ಕೆ ಅವ್ರೇನು ನಿಮ್ಮಂಗೆ ಆಲೆ ಮನೆ ಮಡಗಿದಾರಾ? ಬೇಕಾರೆ ಒಂದು ಕೆಲಸ ಮಾಡಮ್ಮ. ಏನ್ ಕೆಲಸ? ಲೋ ಮಂಜ, ಈಗ ನಾವು ತಕ ಹೋದ್ರು ಹೆಂಗಿದ್ರು ಮಾರದೆ ಅಲ್ವೇ? ಅವ್ರ ಮಲ್ಲಿರೋ ಕಬ್ಬೆಲ್ಲ ತಕ ಹೋಗಿ ಮಾರ್ಬಿಡು. ಅದರಿಂದ ಬರೋ ದುಡ್ಡ ಇವ್ರೇ ಕೊಟ್ಬಿಡು. ಹೆಂಗೆ? ಅಯ್ಯೋ ಬೇಡ ಬೇಡ, ದುಡ್ಡೇನು ಬೇಕಾಗಿಲ್ಲ. ಈ ಇಸೆ ಮತ್ತೆ ಮಾತಾಡಬೇಡಿ. ಲೋ ಮಂಜ, ನಾನು ಹೇಳಿದ್ ಮಾಡ್ಲಾ? ಇದು ಇಲ್ಲಿಗೆ ಮುಗಿಬೇಕಷ್ಟೇ. ನಾನು ಬರ್ತೀನಿ. ಏಯ್, ಯಾಕೇನಾಗ್ತಿದ್ಯಾ? ಇಲ್ಲಿ ನೋಡಿ, ನನಗೆ ದುಡ್ಡೇನು ಬೇಕಾಗಿಲ್ಲ. ಕಪ್ ತಗೊಂಡು ಹೋಗಿ ಸಾಕು. ಅದೇಂಗಾಯ್ತದೆ? ರಾಮಣ್ಣ ಹೇಳಿದ ಮ್ಯಾಕೆ ಮಂಜ ಮಾಡದೆ ಬಿಡಕ್ಕಿಲ್ಲ. ಅಬ್ಬಬ್ಬಾ, ಅಂತೂ ಇಡೀ ಕಬ್ಬಿನ ಗದ್ದೆನೇ ಹೋದಂಗಾಯ್ತು. ಅಮ್ಮ, ನಂಗೆ ಇಷ್ಟೊಂದು ಕಪ್ ನೋಡಿ ನೋಡಿ ಕಬ್ಬಿನ ಮೇಲೆ ಜಿಗುಪ್ಸೆ ಶುರುವಾಗೋಗಿದೆ. ಬಿರ್ಬಿರ್ನ ತುಂಬರ್ಲಾ? ಲೇಟ್ ಆಯ್ತದೆ ಮೇಡಮ್, ತಕೊಳ್ಳಿ. ಅಯ್ಯೋ ಬೇಡ. ತಕೊಳ್ಳಿ ಮೇಡಮ್. ಒಂದು ಕಿಟ ಎಣಿಸ್ಕೊಂಡು ಲೆಕ್ಕ ಸರಿ ಇದೆ ಅಂತ ನೋಡ್ಕಡೆ ನಾನು ಬರ್ತೀನಿ. ಜಾನಕಿ, ಇದೇನೆ ದುಡ್ಡು? ರಾಮು ಅವ್ರು ಹೇಳಿದ್ಮೇಲೆ ಮಂಜ ಮಾಡದೆ ಬಿಡೋದಿಲ್ಲ. ಕಬ್ಬಿನ ಮರ ದುಡ್ಡನ್ನೆಲ್ಲ ತಗೊಂಬಂದು ನನಗೆ ಕೊಡು ಅಂತ ಹೇಳಿರ್ಬೇಕು. ಅದಕ್ಕೆ ಮಂಜ ತಂದ್ಕೊಟ್ಟು ಹೋಗ್ತಾ ಇರೋದು. ನೀನು ಯಾಕೆ ದುಡ್ಡು ಕೇಳೋಕೆ ಹೋದೆ? ಅಮ್ಮ, ನಾನು ಕೇಳಿದ್ನಾ, ಅವರೇ ತಾನೇ ತಂದ್ಕೊಟ್ಟು ಹೋಗ್ತಾ ಇರೋದು. ಅದು ಸರಿ, ಇಷ್ಟೊಂದು ದುಡ್ಡನ್ನು ಏನು ಮಾಡ್ತೀಯಾ? ಖರ್ಚು ಮಾಡ್ತೀನಿ, ಆದರೆ ನಮಗೋಸ್ಕರ ಅಲ್ಲ. ಏನಮ್ಮಿಲ್ಲ ಇದು? ನಮ್ಮ ಗಣೇಶ ಹಬ್ಬಕ್ಕೆ ಸೌಂಡ್ ಸಿಸ್ಟಮ್ ಇದ್ದಂಗದಲ್ಲ. ಡಬ್ಬಿ ಅಲ್ಲಕ್ಕಲ್ಲ, ಇದು ಟಿವಿ. ದಡ್ರ, ಇದು ಟಿವಿನೂ ಅಲ್ಲ, ಡಬ್ಬಿನೂ ಅಲ್ಲ, ಕಂಪ್ಯೂಟರ್ ಕಲ. ಯಾರಲ್ಲ ಕೊಟ್ಟಿದ್ದು ನಿಂಗೆ ಇದು ಕಂಪ್ಯೂಟರ್ ಅಂತ? ಓದ್ಕಿತ ಗೌರ್ಮೆಂಟ್ ಅವರು ಫೋಟೋ ಹಿಡಿಯೋಕೆ ತಂದಾಗ ನಾನು ಹೇಳಿದ್ದೆ ಸರ್. ಪರವಾಗಿಲ್ಲ ಕಣ್ಲಾ, ದಟ್ ಸಿಕ್ಕಾಮಣಿ ಅಂತ ಅನ್ಕೊಂಡಿದ್ದೆ. ನಿಂಗೂ ಬುದ್ಧಿ ಐತೆ? ವಾಹ ಮೇಡಮ್ಮು. ಸರ್, 5 ಜಿಲ್ಲೆಗಳಿವೆ. ನಮ್ಮ ಶಾಲೆಗೆ ಮೊದಲನೇಕಿಂತ ಕಂಪ್ಯೂಟರ್ ಬಂದಿರೋದು. ಇದೆಲ್ಲ ನಮ್ಮ ಜಾನಕಿ ಮೇಡಮ್ ಅಂತ. ಮೇಡಮ್ ಅಲ್ಲ, ಈ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನಾನು. ಎಲ್ಲ ನಂದೇ ಅಂತ ಹೇಳ. ಸರಿ ಸರ್, ಎಲ್ಲ ನಿಮ್ದೇ. ಇದನ್ನ ತಗೊಂಡೋಗಿ ನನ್ನ ರೂಮ್ನಾಗ ಇಡ್ಲ. ಹೆಂಗೂ ಕಂಪ್ಯೂಟರ್ ಅಂದ ಮ್ಯಾಕೆ AC ಹಾಕ್ಸ್ಲೇಬೇಕಲ್ವಾ? ನನ್ನ ರೂಮ್ಗೂ ಹಾಕ್ಸಿದ್ರೆ ಆಯ್ತು. ಸರ್, ಇದು ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರ್. ನಂಗೆ ಗೊತ್ತು,
ನಂಗೆ ಗೊತ್ತು ಮೇಡಮ್ಮ. ನಿಂಗೆ ಗೊತ್ತೈತೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಆಟಯ್ಯ. ಸರ್ ಮತ್ತೆ ಇವಾಗೆಲ್ಲ ಕಂಪ್ಯೂಟರ್ಸ್ಗೆ ಎ ಸಿ ಬೇಕೇ ಬೇಕು ಅಂತೇನಿಲ್ಲ, ಕ್ಲೀನಾಗಿರೋ ಜಾಗ ಇದ್ದರೆ ಸಾಕು. ಹಾಂ, ನಂಗೆ ಗೊತ್ತೈತೆ. ನನಗೆ ಒಂದು ಡೌಟು. ನೆನ್ನೆ ಕಬ್ಬು, ಇವತ್ತು ಕಂಪ್ಯೂಟ್ರು, ಇದೆಲ್ಲ ನಿಂಗೆ ಎಲ್ಲಿಂದ ಬರ್ತೈತೆ? ಎಲ್ಲ ನಿಮ್ಮ ದಯ ಸಾ. ಹಾಂ, ಕರೆಕ್ಟ್ ಸರಿಯಾಗಿ ಹೇಳಿದೆ. ಸರಿ ಸರ್, ಹಾಗಿದ್ರೆ ಕಂಪ್ಯೂಟರ್ ಆನ್ ಮಾಡೋಣ. ಇರಿ ಮೇಡಮ್, ಇದನ್ನೇ ನಿಮ್ಮ ಪಟ್ಟೆ ಥರ ಅನ್ಕಂಡ್ಯಾ? ಓಯ್ ಜಿಲ್ಲೆಗೆ ಮೊದಲನೇ ಕಿತ ನಮ್ಮ ಸ್ಕೂಲ್ಗೆ ಕಂಪ್ಯೂಟರ್ ಬಂದೈತೆ. ಇದನ್ನ ಸಂಭ್ರಮ ಮಾಡಿ ಅತಿಥಿಗಳನ್ನ ಕರೆದು ಗಿರಿಯಾಂಡಾಗಿ ಶುರು ಮಾಡಬೇಕು. ನನ್ನ ಪರಮಾತ್ಮನಿಗೆ ಇದೇ ಸರಿಯಾದ ಸಮಯ. ದೊಡ್ಡ ಮನೆ ಕಡೆಗೆ ಹೊಸಿ ಹೋಗಿ ಬರ್ತೀನಿ, ಆಮೇಲೆ ಶುರು ಮಾಡೋಣ. ಅಕ್ಕ, ಸುಡ್ತಿದೆ ಚಂದ್ರಿ, ಕೊಡಿ. ನನ್ನ ಗಂಡನ ರಾಶಿ ಫಲ ಹೇಗಿದೆ? ಹೊಸ ಸ್ನೇಹಿತರ ಪರಿಚಯ. ಇದ್ದವರೆಲ್ಲ ಏನಾದರೂ ತೋಳಿ ಅಕ್ಕ. ಚಂದ್ರಿ, ಇನ್ನು ಸುಡ್ತಿದೆ ಕಣೆ, ಸರಿಯಾಗಿ ಆರಿಸ್ಕೊಡು. ಸರಿ. ಮಾವನವ್ರ ರಾಶಿ ಹೇಗಿದೆ? ಹೊಸ ಸಂಬಂಧಿಗಳ ಪರಿಚಯ. ಹೊಸ ಸಂಬಂಧನ ಯಾರಿರ್ಬೋದು? ಹಾಗಾದ್ರೆ ನನ್ನ ರಾಶಿಲೇನಿದೆ? ಓಡಾಟ, ಆಯಾಸ. ಛೇ. ಚಂದ್ರಿ, ಕಾಫಿ ಕೊಡು. ಏ ಚಂದ್ರಿ, ಗಮನ ಎಲ್ಲಿದೆ? ಕಾಫಿ ಕೊಡು ಅಂದೆ. ತಗೊಳ್ಳಿ ಅಕ್ಕ. ಅಕ್ಕ, ಈ ಹೊಸ ಸಂಬಂಧ ಅಂದರೆ ಸಾಹೇಬ್ರು ಮತ್ತು ಅಶೋಕಣ್ಣ ರಾಮಣ್ಣಂಗೆ ಹೆಣ್ಣು ನೋಡಕ್ಕೆ ಹೋಗೋರೆ ಅಂತ ಅಲ್ಲೂರ? ನೀವು ಓದಿ, ಪೇಪರ್ನ ಓದಿ ಅಕ್ಕವ್ರೆ. ಪೇಪರ್ನಾಗಿರೋದೆಲ್ಲ ನಿಜ ಅಂತ ನಂಬಕ್ಕಾಯ್ತದ? ಆದ್ರೂ ಹೋಗಿದ್ದ ಕಾರ್ಯ ನೆರವೇರ್ಲಿ ಅಂತ ಸಾರ್ಥಕ ಮೊಸರು ಸಕ್ಕರೆ ಕೊಟ್ಟಿದ್ದು ನಿಜ ಅಲ್ಲೂರ? ಸೊಸಿಮ್ಮ ಬಂದ್ರು ನೋಡಿ ಅಕ್ಕವ್ರೆ. ಸಾಹೇಬ್ರು ಎಲ್ಲಿ ಹೋಗೋರೆ ಅಂತ ಸಾರ್ಥಕಂಗೆ ಮಾತ್ರ ಗೊತ್ತು ಅನ್ನಿಸ್ತೈತೆ. ಚಂದ್ರಿ, ಹಾ, ಏನು ಹೇಳ್ತಿದ್ಯಾ? ಏನೂ ಇಲ್ಲ ಸಾರ್ಥಕ, ಸುಮ್ಮನೆ ಹಂಗೆ ಮಾತಾಡ್ತೀವಿ ಅಷ್ಟೇ. ಸೊಸಿಮ್ಮ, ಮೇಷ್ಟ್ರು ನಿಮ್ಮನ್ನು ನೋಡಕ್ಕೆ ಬಂದವ್ರೆ. ಏನು ಮುಖ್ಯವಾದ ವಿಷಯ ಅಂತೆ. ಹೊರಗಡೆ ನಿಂತವ್ರೆ, ಕುಂತ್ಕೊಳ್ಳಿ ಅಂತ ಹೇಳಿ ಬಂದೀವ್ನಿ. ಏನು ಕೂತ್ಕೋ ಅಂದ್ರ? ಯಾರು ಹೇಳಿದ್ದು ನಿಮಗೆ? ಯಾರನ್ನ ಎಲ್ಲಿ ಇಡಬೇಕು ಅನ್ನೋದನ್ನ ಮೊದಲು ಕಲ್ತ್ಕೊಳ್ಳಿ ಶಾರ್ತಕ. ಹೋಗಿ ಅವನಿಗೆ ನಿಂತ್ಕೊಳ್ಳೋದಕ್ಕೆ ಹೇಳಿ. ನಾನು ಬರೋವರೆಗೂ ಕಾಯಿಲಿ. ಸರಿ. ಶಾರ್ತಕ, ಇನ್ನು ಮುಂದೆ ಏನೇ ಮಾಡೋದಿದ್ರೂ ನನ್ನ ಕೇಳಿ ಮಾಡಿ. ಹೊರಡಿ. ಸರ್, ಈ ಸ್ಕೂಲಿಗೆ ರಜಾನ ಇವತ್ತು? ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಿ? ಇಲ್ಲ ಚಂದ್ರೆ,
ಹಾ ಇಲ್ಲ ಚಂದ್ರಮ್ಮರೇ, ಈ ಸ್ಕೂಲ್ ಏನು ರಜಾ ಇಲ್ಲ, ಒಂದು ಕೆಲಸ ಇತ್ತು. ಏನು ಕೆಲಸ ಮೇಷ್ಟ್ರೆ? ನಮಸ್ಕಾರ ಅಮ್ಮರೇ. ಅದು ಈ 5 ಜಿಲ್ಲೆಗಳಲ್ಲೂ ಮೊದ್ಲಕ್ಕಿಂತ ನಮ್ಮ ಸ್ಕೂಲ್ಗೆ ಕಂಪ್ಯೂಟರ್ ತಂದಿರೋದು. ತರಿಸಿದ್ದು ಯಾರು ಅನ್ಕೊಂಡ್ರಿ? ನಾನೇ, ಈ ರಘುಪತಿ. ಸರಿ ಸರಿ, ಅದಕ್ಕೆ ಯಾಕೆ ಇಷ್ಟೊಂದು ಖುಷಿ? ಅದು ಇದರಿಂದ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ಅದನ್ನು ಈಗಲೇ ಮರ್ತು ಬಿಡಿ. ಸಂದಾಗೆಯ ತಮಾಷೆ ಮಾಡ್ತೀರಾ ಅಮ್ಮೋರೆ ನೀವು. ವಿಷಯ ಏನು ಅಂತ ಹೇಳಿ ಮೇಸ್ಟ್ರೆ, ನನಗೆ ಟೈಮ್ ಇಲ್ಲ. ಅದೇ ಅಮ್ಮೋರೆ, ಹೊಸ ಕಂಪ್ಯೂಟರ್ ಉದ್ಘಾಟನೆಗೆ ತಾವೇ ಮುಖ್ಯ ಅತಿಥಿಗಳಾಗಿ ಬರಬೇಕು, ಕರೆಯವ ಅಂತ ಬಂದೆ. ಓ ಹೌದಾ ಚಂದ್ರಿ, ಇವತ್ತು ನಮ್ಮ ಡೈರಿ ಏನಾದರೂ ನಮಗೆ ಫ್ರೀ ಟೈಮ್ ಇದೆಯಾ? ಅಯ್ಯಯ್ಯೋ ಇಲ್ಲಪ್ಪ, ಆಗಕ್ಕೆ ಇಲ್ಲ. ಅಕ್ಕವ್ರಿಗೆ ಇವತ್ತು 1 ನಿಮಿಷನೂ ಪುರ್ಸೋತೇ ಇಲ್ಲ. ಅಮ್ಮೋರೆ, ಹೊಸಿ ಕರಡೆ ತೋರಿಸಿ. ನಮ್ಮಂಥವ್ರಿಗೆ ನಿಮ್ಮಂಥವ್ರ ನೆರವು ಬೇಕೇ ಬೇಕು. ಶಾನೆ ಸಮಯ ತಗೊಳಕ್ಕಿಲ್ಲ ಅಮ್ಮೋರೆ, 2 ಗಂಟೆಲಿ ಎಲ್ಲ ಮುದೋಯ್ತದೆ. ಏನು 2 ಗಂಟೆನಾ? ಬೇಡ 1 ಗಂಟೆ ಅಮ್ಮೋರೆ. 1 ಗಂಟೆನಾ? ನೋ ಚಾನ್ಸ್. ಇಲ್ಲ ಬೇಡ, ಅರ್ಧ ಗಂಟೆ. 1/4 ಗಂಟೆ ಅಮ್ಮೋರೆ. ಬೇಡ ಬೇಡ, 10 ನಿಮಿಷ. 2 ನಿಮಿಷ ಅಮ್ಮೋರೆ. ಹಾಂ, 2 ನಿಮಿಷ ಅನ್ನೋದಾದರೆ ನಾನು ಬರ್ತೀನಿ. ಆದರೆ 2 ನಿಮಿಷದಲ್ಲಿ ನಿಮಗೆ ಕಾರ್ಯಕ್ರಮ ಮಾಡೋಕ್ಕಾಗತ್ತಾ ಮೇಷ್ಟ್ರೆ? ಆಯ್ತದೆ ಅಮ್ಮೋರೆ, ನೀವು 2 ನಿಮಿಷ ಕೊಟ್ರೆ ಅದು 2 ಗಂಟೆಗೆ ಸಮ. ಬರೋದೇ ನಮ್ಮ ಪುಣ್ಯ. ಸರಿ ಸರಿ, ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋ ಬದಲು ಹೋಗಿ ಆಗೋ ಕೆಲಸ ನೋಡಿ. ನಾನು ಬರ್ತೀನಿ. ಸರಿ ಅಮ್ಮೋರೆ, ನಾನು ಹೋಗಿ ಎಲ್ಲ ರೆಡಿ ಮಾಡ್ತೀನಿ. ಬರ್ತೀನಿ ಅಮ್ಮೋರೆ, ನಮಸ್ಕಾರ. ಚಂದ್ರಿ, ಇವನೊಂಥರ ನಮಗೆ ಟೈಮ್ ಪಾಸ್ ಕಣೆ. ಏಯ್, ಎಲ್ಲ ಸರಿಯಾಗಿ ನಿಂತ್ಕೊಳ್ಳಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಒಬ್ಬೊಬ್ಬರಿಗೆ ಐತ್ ನೋಡು. ಏಯ್, ಚಡಿ ಸರಿ ಮಾಡ್ಕೊಳ್ಳ. ಹೇಳಿದ ಅರ್ಥ ಆಯ್ತೇನ್ರಲ್ಲ? ಏನ್ರಲ್ಲ, ಹೇಳಿದ್ದೆಲ್ಲ ನೆಪ್ಪೈತೆ ತಾನೆ? ನಾನು ಶುರು ಅಂತ ಹೇಳಿದಾಗ ಎಲ್ರು ಒಟ್ಟಿಗೆ ಬಾರಿಸ್ಬೇಕು, ಸರಿನಾ? ಏಯ್, ಅಮ್ಮ ಬತ್ತಾವ್ರೆ, ಇಷ್ಟೇ ನಿಂತ್ಕೊಳ್ರಲ್ಲ. ಅಮ್ಮರೇ ನಮಸ್ಕಾರ, ಬನ್ನಿ. ರಾಜು ಕೊಡ್ಲ ಇಲ್ಲಿ. ಅಮ್ಮರೇ ಸ್ವಾಗತ. 1 2 3 ಶುರು. ಹಾಡಿ. ಸ್ವಾಗತ 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 ನಮ್ಮೂರ ಶಾಲೆಗೆ ಸ್ವಾಗತ ಸ್ವಾಗತ. ಮೇಸ್ಟ್ರೆ, ಅಮ್ಮರೇ, ನಾನು ನಿಮಗೆ ಕೊಟ್ಟಿರೋದು 2 ನಿಮಿಷ ಮಾತ್ರ. ನೆನಪಿದೆ ತಾನೆ? ಎಸ್ ಓದೋದು ಅಮ್ಮರೇ. ಅಮ್ಮರೇ ಬನ್ನಿ ಅಮ್ಮರೇ. ಅಮ್ಮರೇ ಬನ್ನಿ.
ಅವತ್ತು ನನ್ನ ಮನೆಗೆ ಬಂದು ನನ್ನ ನಿನ್ನ ಕಾಲಿಗೆ ಬೀಳೋ ಹಾಗೆ ಮಾಡಿ ಕ್ಷಮೆ ಕೇಳಿಸಿದ್ದು ನೀನೇ ಅಲ್ವಾ? ಅಮ್ಮರೇ 2 ನಿಮಿಷ ಅಂದಿದ್ರೆ ಗೊತ್ತಾಯ್ತದೆ. ನಾನು ನಿನಗೆ ಹೇಳಿದ್ದು ನೆನಪಿದೆ ಅಲ್ವಾ? ಮಕ್ಕಳಿಗೆ ಮಗ್ಗೆ ಹೇಳ್ಕೊಡೋ ಟೀಚರ್ ಬೇರೆ, ನೆನಪಿದ್ದೇ ಇರತ್ತೆ. ಬನ್ನಿ ಮರೆ, ಧೂಳು ತುಂಬ್ಕೊಂಡಿದ್ದು ನಮ್ಮ ಇಸ್ಕೂಲು ನೀವು ಬಂದಲ್ಲಿ ಪಾವನ ಆಯ್ತು. ನಮ್ಗೆಲ್ಲ ಇವತ್ತು ಮರೆಯೋಕ್ಕಾಗ್ದಿರೋ ದಿವಸ ಅಮ್ಮರೆ. ಮೇಸ್ಟ್ರೆ ಸಾಕು. ಸರಿ ಅಮ್ಮರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಅಮ್ಮನವರು ಕಂಪ್ಯೂಟರ್ನ ಉದ್ಘಾಟನೆ ಮಾಡ್ಬೇಕಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ರಿ. ಅಮ್ಮರೆ ತಗೊಳ್ಳಿ ನಿಮಗೆ. ಮೇಸ್ಟ್ರೆ, ಕಂಪ್ಯೂಟರ್ ತುಂಬ ಚೆನ್ನಾಗಿದೆ. ಯಾರು ತಂದಿದ್ದು? ನಾನೇ ಮರೆ. ಕಂಪ್ಯೂಟರ್ ತರೋಷ್ಟು ದುಡ್ಡು ಎಲ್ಲಿಂದ ಬಂತು? ಶ್ರೀಮಂತರಾಗಿ ಹೋಗಿದ್ದೀರಾ ಅನ್ಸುತ್ತೆ. ಮತ್ತೆ ಯಾಕೆ ಬೇಕು ನಿಮಗೆ ಪ್ರಮೋಷನ್ ಮೇಸ್ಟ್ರೆ? ಅಮ್ಮರೆ, ನಾನಂದ್ರೆ ನಾನಲ್ಲ, ಹೊಸ ಮೇಡಮ್ ಜಾನಿಗೆ ತಂದಿದ್ದು. ಓಹೋ, ನನ್ನ ಕ್ಷಮೆ ಕೇಳೋ ಹಾಗೆ ಮಾಡಿದ ಟೀಚರು ಈ ಸ್ಕೂಲಿಗೆ ಇಷ್ಟೊಂದು ಉಪಕಾರ ಮಾಡ್ತಾಳ? ಎಲ್ಲಿಂದ ಬಂತು ಕಂಪ್ಯೂಟರು? ಏನ್ ನೋಡ್ತಾ ಇದ್ಯಾ? ಅಮ್ಮವ್ರು ಕೇಳ್ತಾ ಇಲ್ವಾ? ಬಾಯ್ ಬಿಡು. ಅದು ಅಪ್ಪಂಗೆ ಹೇಳಿ ಸಿಟಿಯಿಂದ ತರಿಸ್ದೆ. ಹೋ, ದಾನ ಧರ್ಮ ಮಾಡೋಷ್ಟು ದೊಡ್ಡ ಮನೆತನ ನಿಮ್ದು. ನಿಮ್ಮಪ್ಪಂಗೆ ಎಷ್ಟಿದೆ ಆಸ್ತಿ? ಆಸ್ತಿ ಏನೂ ಇಲ್ಲ. ನಾನವತ್ತು ಆರತಿ ಮಾಡಿದಾಗ ಸಾಹೇಬರು ಸರ ಕೊಟ್ರಲ್ಲ, ಅದನ್ನು ವಾಪಸ್ ತೊಗೊಂಡು ಹೋಗಬೇಕಾದ್ರೆ ರಾಮು ಅವರು ಮನೆ ತುಂಬ ಕಪ್ ತಂದು ಹಾಕಿದ್ರು. ನೆನ್ನೆ ಕಳ್ಸಿದ 40 ಗಾಡಿ ಕಬ್ನಾಗೆ ಬರೀ 38 ಗಾಡಿ ಮಾತ್ರ ಆಲೆ ಮನೆಗೆ ಹೋಗೈತಂತೆ. ಅದನ್ನು ಬೇಡ ಅಂತಂದಾಗ ಅದನ್ನೆಲ್ಲ ಮಾರಿ ದುಡ್ಡು ತಂದು ಕೊಟ್ಟರು. ಆ ದುಡ್ಡಿಂದ ಮಕ್ಳಿಗೇನಾದರೂ ಯೂಸ್ ಆಗಲಿ ಅಂತ ಈ ಕಂಪ್ಯೂಟರ್ ತರಿಸ್ದೆ. ವಾ ಚಂದ್ರಿ, ಕೇಳಿಸ್ಕೊಂಡೇನೆ ಕಥೆನಾ? ಕೇಳಿಸ್ಕೊಂಡೆ ಅಕ್ಕವ್ರೆ. ಕಥೆಲಿ ಚೈನು ಒಂದಕ್ಕೊಂದು ಸಂದಾಗೆ ಸೇರ್ಕೊಂಡೈತೆ. ಆರ್ತಿಲ್ ಶುರುವಾಗಿದ್ದು ಈಗ ಕಂಪ್ಯೂಟ್ರ್ವರೆಗೂ ದೊಡ್ಡ ಚೈನೇ ಐತೆ ಅಕ್ಕವ್ರೆ. ಹಾಗಿದ್ಮೇಲೆ ಆ ಚೈನನ್ನೇ ಕಟ್ ಮಾಡಿಬಿಡೋಣವಾ?